Hello my dear students, welcome back to Learn Easily channel. The Girl Who Can, a story by Ama Ato Aidu. ಈ ಒಂದು ಶಾರ್ಟ್ ಸ್ಟೋರಿಯ ಕನ್ನಡ ಸರಳ ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ದ ಗರ್ಲ್ ಹೂ ಕ್ಯಾನ್, ಈ ಒಂದು ಸ್ಟೋರಿಯ ಒಂದು ಇಂಟ್ರಡಕ್ಷನನ್ನು ಗಮನಿಸಿದಾಗ ಈ ಕಥೆಯು ಮಹಿಳೆಯ ಪಾತ್ರ ಕೇವಲ ಒಂದು ಮಗುವನ್ನು ಹೇರುವಂಥದ್ದು ಮಾತ್ರ ಎಂಬ ಒಂದು ಸಮಾಜದ ಗ್ರಹಿಕೆಯನ್ನು ತಪ್ಪು ಅಂತ ತೋರಿಸ್ತಕ್ಕಂತಹ ಒಂದು ಕಥೆಯಾಗಿರುತ್ತೆ. ಈ ಕಥೆಯ ಒಂದು ನಿರೂಪಕಿ 7 ವರ್ಷದ ಹುಡುಗಿ ಅಡ್ಜೋವಾ ಪಾತ್ರದ ಮೂಲಕ ಸಮಾಜದ ಈ ತಪ್ಪು ಗ್ರಹಿಕೆಯನ್ನು ಬ್ರೇಕ್ ಮಾಡೋದಕ್ಕೆ ಈ ಕತೆ ಬರೆದಿರ್ತಾರೆ. ಆಕೆ ತನ್ನ ತುಂಬ ತೆಳ್ಳನೆಯ ಕಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಒಂದು ರನ್ನಿಂಗ್ ಸ್ಪೋರ್ಟ್ಸ್ನಲ್ಲಿ ಗೆದ್ದಾಗ ಅವಳ ಅಜ್ಜಿಯ ಕಣ್ಣು ತೆರೆಸುವ ಘಟನೆಯಾಗಿರುತ್ತೆ. ಅಜ್ಜಿಯು ಯಾವಾಗಲೂ ಅಡ್ಜೋವಾಳ ತೆಳ್ಳಗಿನ ಉದ್ದನೆಯ ಕಾಲುಗಳು ಪ್ರಯೋಜನಕ್ಕೆ ಬಾರದವು ಅಂತ ಭಾವಿಸಿರ್ತಾಳೆ. ಏಕೆಂದರೆ ಅವುಗಳು ಮಕ್ಕಳನ್ನು ಹೇರಲು ಅಗತ್ಯವಾಗಿರುವ ಗಟ್ಟಿಮುಟ್ಟಾದ ಸೊಂಟಕ್ಕೆ ಆಸರೆಯಾಗಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಅಜ್ಜಿಯ ಒಂದು ವಾದ. ಇಲ್ಲಿ ಅಡ್ಜೋವಾ ತನ್ನ ಪ್ರಾಬಲ್ಯವುಳ್ಳ ತನ್ನ ಅಜ್ಜಿ ನಾನಾ ಮತ್ತು ಅದಕ್ಕೆ ಅಧೀನಳಾಗಿರ್ತಕ್ಕಂಥ ತನ್ನ ತಾಯಿ ಕಾಯಾ ಮಾಮಿಯ ನಡುವೆ ಸಿಕ್ಕಿ ಹಾಕಿಕೊಂಡಾಗ ಈ ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವಿನ ಒಂದು ಚರ್ಚೆ ಈ ಕಥೆಯಲ್ಲಿರುತ್ತೆ. ಇಂದು ಮೇನ್ ಥೀಮನ್ನು ಗಮನಿಸಿದಾಗ ಒಬ್ಬ ಸ್ತ್ರೀವಾದಿಯಾಗಿರ್ತಕ್ಕಂತಹ ಮಹಿಳೆ, ಅಂದರೆ ಈ ಸಮಾಜದ ಮೂಲಕ ಮಹಿಳೆ ತನ್ನ ಸ್ಥಾನವನ್ನು ಕಂಡುಕೊಳ್ಳಲು ಪಡುವ ಸಂಕಷ್ಟಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಅವರು ಕಥೆಗಾರ್ತಿಯಾಗಿರ್ತಕ್ಕಂಥ ಅಡ್ಜೋವಾ 7 ವರ್ಷದ ಹುಡುಗಿ, ಅವಳ ತಾಯಿ ಕಾಯಾ ಮತ್ತು ಅಜ್ಜಿ ನಾನಾ ಎಂಬ 3 ಸ್ತ್ರೀ ಪಾತ್ರಗಳು ಮನೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಸಂಘರ್ಷ, ಮುಗ್ಧತೆ, ಸ್ವಾತಂತ್ರ್ಯ, ಅಭದ್ರತೆ, ಸಂಪರ್ಕ ಮತ್ತು ಹೆಮ್ಮೆಯ ವಿಷಯಗಳನ್ನು ಈ ವಿವಿಧ ಪಾತ್ರಗಳ ಮೂಲಕ ಈ ಕಥೆಯಲ್ಲಿ ತಿಳಿಸಿರ್ತಾರೆ. ಈ ಕಥೆಯ ಒಂದು ಸಮರಿಗೆ ಹೋಗೋದಕ್ಕಿಂತ ಮುಂಚೆ ಈ ಕಥೆಯಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ನ ಬಗ್ಗೆ ನೋಡಿದಾಗ ಇಲ್ಲಿ ಮೊದಲನೆಯ ಕ್ಯಾರೆಕ್ಟರ್ ಅಡ್ಜೋವಾ. ಈಕೆ ಈ ಕಥೆಯ ಒಬ್ಬ ನಿರೂಪಕಿ, ಮೀನ್ಸ್ ಕಥೆಗಾರ ಮತ್ತು ಸೆಂಟ್ರಲ್ ಪಾರ್ಟ್ ಪ್ರೊಟಗ್ಯಾನಿಸ್ಟ್ 7 years old ಗರ್ಲ್. ಅಡ್ಜೋವಾ ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನು ಗಮನಿಸುವ ಮತ್ತು ಸ್ಪೋರ್ಟ್ಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಇರುವ ಒಂದು ಗರ್ಲ್ ಆಗಿರ್ತಾಳೆ. ಈ ಅಡ್ಜೋವಾ ತನ್ನ ಸಣ್ಣನೆಯ ತೆಳ್ಳಗಿನ ಕಾಲುಗಳ ಬಗ್ಗೆ ಅಜ್ಜಿಯಿಂದ ಸದಾ ಒಂದು ರೀತಿಯ ಬೈಗುಳಗಳನ್ನು ಕೇಳ್ತಾ ತನ್ನ ಬಗ್ಗೆ ತಾನೇ ಒಂದು ರೀತಿ ಅನ್ಸೆಕ್ಯೂರ್ಡ್ ಭಾವನೆಯನ್ನು ಹೊಂದಿರ್ತಾಳೆ. ಸಾಂಪ್ರದಾಯಿಕ ಸಮಾಜದಲ್ಲಿ ತನ್ನ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಕಷ್ಟಪಡ್ತಾಳೆ. ಈಕೆ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಸ್ಪೋರ್ಟ್ಸ್ನಲ್ಲಿ ರನ್ನಿಂಗ್ ರೇಸ್ ಒಂದು ಕಾಂಪಿಟೇಷನ್ನಲ್ಲಿ ಗೆಲ್ಲುವ ಮೂಲಕ ತನ್ನ ಕಾಲುಗಳು ಕೇವಲ ಮಕ್ಕಳನ್ನು ಹೇರೋಕೆ ಮಾತ್ರವಲ್ಲ, ಓಡಲು ಕೂಡ ಉಪಯುಕ್ತ ಅಂತ ಒಂದು ಪ್ರೂವ್ ಮಾಡ್ತಾಳೆ. ಇನ್ನು ಸೆಕೆಂಡ್ ಪಾರ್ಟ್ ಬಂದಾಗ ಗ್ರ್ಯಾಂಡ್ ಮದರ್ ಅಜ್ಜಿ ನಾನಾ ಅಂತಕ್ಕಂಥವಳು. ಅಡ್ಜೋವಾಳ ಅಜ್ಜಿ, ಈಕೆಯು ಕಥೆಯಲ್ಲಿ ಬಹಳ ಪ್ರಭಾವಶಾಲಿ ಪ್ರಾಬಲ್ಯವಾದಂತಹ ಪಾತ್ರ. ಈಕೆಯು ಹಳೆಯ ಸಂಪ್ರವಾದಿ ಸಮಾಜದ ಪ್ರತಿನಿಧಿಯಾಗಿರ್ತಾಳೆ. ಮಹಿಳೆಯ ಕೆಲಸ ಕೇವಲ ಮಗುವನ್ನು ಹೇರುವುದು ಮಾತ್ರ ಎಂಬ ನಂಬಿಕೆಯನ್ನು ಹೊಂದಿರ್ತಾಳೆ. ಅಡ್ಜೋವಾಳ ಕಾಲುಗಳು ತೆಳ್ಳಗೆ ಇರೋದರಿಂದ ಈಕೆಗೆ ಭವಿಷ್ಯದಲ್ಲಿ ಮಕ್ಕಳು ಹುಟ್ಟಲು ಸಾಧ್ಯವಿಲ್ಲ ಅಂತ ಸದಾ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾಳೆ. ಅಡ್ಜೋವಾ ಓಟದಲ್ಲಿ ಟ್ರೋಫಿ ಗೆದ್ದಾಗ ಈ ಅಜ್ಜಿ ನಾನಾ ಆ ಟ್ರೋಫಿ ಕಪ್ಪನ್ನು ತನ್ನ ಬೆನ್ನಿನ ಮೇಲೆ ಮಗುವಂತೆ ಹೊತ್ತು ಸಂಭ್ರಮಿಸ್ತಾಳೆ ಮತ್ತು ತೆಳ್ಳಗಿನ ಕಾಲುಗಳು ಕೂಡ ಉಪಯುಕ್ತ ಅಂತ ಒಂದು ರಿಯಲೈಸ್ ಮಾಡ್ಕೋತಾಳೆ. ಇನ್ನು ಮಾಮಿ ಕಾಯಾ, ತಾಯಿ, ಯಾರು ಅಡ್ಜೋವಾಳ ತಾಯಿ, ಈಕೆ ತುಂಬ ಮೌನವಾಗಿರ್ತಾಳೆ, ನಾನಾಳ ಒಂದು ಅಧೀನದಲ್ಲಿರ್ತಾಳೆ. ಅಡ್ಜೋವಳಿಗೆ ಇಂತಹ ಕಾಲುಗಳನ್ನು ನೀಡಿದ ಗಂಡನನ್ನು ಮದುವೆಯಾಗಿದ್ದಕ್ಕಾಗಿ ಈಕೆಯು ಸದಾ ನಾನಾಳಿಂದ ಒಂದು ರೀತಿ ಬೈಗುಳಕ್ಕೆ ನಿಂದನೆಗಳಿಗೆ ಒಳಗಾಗ್ತಾಳೆ. ಇನ್ನು ಎಲ್ಡರ್ಸ್, ಹಳ್ಳಿಯ ಇತರ ಒಂದು ಎಲ್ಡರ್ ಪರ್ಸನ್ಸ್, ಇವರು ಅಡ್ಜೋವಾ ಏನನ್ನಾದರೂ ಹೇಳಲು ಹೋದಾಗ ಆಕೆಯನ್ನು ಗೇಲಿ ಮಾಡ್ತಾರೆ, ನಗುತ್ತಾರೆ. ಇದರಿಂದ ಅಡ್ಜೋವಾ ತನ್ನ ಅಭಿಪ್ರಾಯ ತಿಳಿಸಲು ಹೆದರ್ತಾ ಇರ್ತಾಳೆ. ಇವು ಈ ಒಂದು ಸ್ಟೋರಿ ದ ಗರ್ಲ್ ಹೂ ಕ್ಯಾನ್ನ ಒಂದು ಕ್ಯಾರೆಕ್ಟರ್ಸ್. ಇನ್ನು ಈ ಸ್ಟೋರಿಗೆ ಬಂದಾಗ ಈ ಒಂದು ಸ್ಟೋರಿ 7 years ಅಡ್ಜೋವಾ ಎಂಬ ಹುಡುಗಿಯ ಬಗ್ಗೆ ಇರುತ್ತೆ. ಅವಳು ಆಫ್ರಿಕಾದ ಸೆಂಟ್ರಲ್ ಘಾನಾದ ಒಂದು ಅಸೋಡ್ಜಿ ಎಂಬ ದೊಡ್ಡ ಹಳ್ಳಿಯಲ್ಲಿ ವಾಸಿಸ್ತಾಳೆ. ಅವಳು ತನ್ನ ಅಜ್ಜಿ ನಾನಾ ಮತ್ತು ತಾಯಿ ಮಾಮಿ ಅಥವಾ ಕಾಯಾ ಜೊತೆ ವಾಸವಾಗಿರ್ತಾಳೆ. ಅಸೋಡ್ಜಿ ಒಂದು ಫಲವತ್ತಾದ ಭೂಪ್ರದೇಶದಲ್ಲಿರುತ್ತೆ ಮತ್ತು ಇಡೀ ಹಳ್ಳಿ ಒಂದು ಉಷ್ಣವಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರಬೇಕಾದ್ರೆ ಅಸೋಡ್ಜಿ ಹಸಿರು ಮತ್ತು ಫಲವತ್ತಾಗಿರ್ತಕ್ಕಂಥ ಹಳ್ಳಿ. ಅಡ್ಜೋವಾ ತನ್ನ ಊಟವನ್ನು ಮುಗಿಸಿದಾಗಲೆಲ್ಲ ನಾನಾ ಅಂದರೆ ಅವಳ ಅಜ್ಜಿಗೆ
ಅವಳಿಗೆ ತಿನ್ನಲು ಹೇಳ್ತಾ ಇರ್ತಾಳೆ. ಮತ್ತು ಜೀವನದಲ್ಲಿ ಅನೇಕ ಸಮಸ್ಯೆಗಳಿವೆ, ನಮಗೆ ಆಹಾರ ಸಿಗುತ್ತಿರುವುದು ನಮ್ಮ ಅದೃಷ್ಟ, ಆದ್ದರಿಂದ ಅಜ್ಜವ್ವ ಊಟವನ್ನು ಮುಗಿಸಬೇಕು ಅಂತ ಹೇಳ್ತಾ ಇರ್ತಾಳೆ. ಅಜ್ಜವ್ವ ಜೀವನದ ವಿವಿಧ ಹಂತಗಳಲ್ಲಿ ವಿವಿಧ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಮತ್ತು ತಾನು ಕೂಡ ಹಾಗೆಯೇ ಅಂತ ಹೇಳ್ತಾ ಇರ್ತಾಳೆ ನಾನಾ ಅಜ್ಜಿ. ಅವಳ ಸಮಸ್ಯೆ ಏನೆಂದರೆ ಅವಳು ತನ್ನ ಅಭಿಪ್ರಾಯವನ್ನು ಹೇಳಲು ಸಾಧ್ಯವಾಗದೇ ಇರೋದು. ಯಾರಿಗೆ? ಈ ಅಜ್ಜವ್ವಗೆ. ಆಕೆ ಮಾತನಾಡಿದಾಗಲೆಲ್ಲ ಸಿಗುವಂತಹ ಒಂದು ನಿರುತ್ಸಾಹದ ರೆಸ್ಪಾನ್ಸ್ ಇದಕ್ಕೆ ಕಾರಣ ಆಗಿರುತ್ತೆ. ಸಾಕಷ್ಟು ಪ್ರಯತ್ನದ ನಂತರ ಅವಳು ಹಿರಿಯರೊಬ್ಬರು ತನ್ನ ಮಾತನ್ನು ಕೇಳುವಂತೆ ಮಾಡ್ತಾಳೆ. ಆಗ ನಾನಾ ಅವಳ ಹೇಳಿಕೆಯನ್ನು ಪುನರಾವರ್ತಿಸಲು ಕೇಳ್ತಾರೆ. ಇದರ ನಂತರ 2 ರೀತಿಯಲ್ಲಿ ಒಂದು ರೆಸ್ಪಾನ್ಸಸ್ ಬರುತ್ತೆ. ಒಂದು, ನಾನಾ ಪದಗಳನ್ನು ಇನ್ನೆಂದು ಪುನರಾವರ್ತಿಸದಂತೆ ಅಜ್ಜವಳಿಗೆ ಆಜ್ಞಾಪನೆ ಮಾಡ್ತಾರೆ, ಅಥವಾ ಅವಳನ್ನು ನೋಡಿ ನಗುತ್ತಾರೆ. ಕಣ್ಣಿಂದ ನೀರು ಬರುವವರೆಗೂ ಮತ್ತು ಸುಸ್ತಾಗುವವರೆಗೂ ಅವರು ನಗುತ್ತಾರೆ. ನಂತರ ಅವರು ಅದನ್ನು ಇನ್ನೊಬ್ಬ ಎಲ್ಡರ್ಸ್ ಜೊತೆ ಹಂಚಿಕೊಳ್ತಾರೆ ಮತ್ತು ನಂತರ ಅವರಿಬ್ಬರು ಕೆನ್ನೆಯ ಮೇಲೆ ಕಣ್ಣೀರು ಉರುಳುವವರೆಗೂ ನಗುತ್ತಾರೆ ಮತ್ತು ಕಿರ್ಚ್ತಾರೆ. ಕೆಲವೊಮ್ಮೆ ಈ ಒಂದು ಸೀರೀಸ್ 4-5 ಎಲ್ಡರ್ಸ್ವರೆಗೂ ಹೋಗುತ್ತೆ. ಈ 2 ಪ್ರತಿಕ್ರಿಯೆಗಳ ಬಗ್ಗೆ ಅಜ್ಜವ್ವ ಗೊಂದಲಕ್ಕೊಳಗಾಗ್ತಾಳೆ ಮತ್ತು ಇವು ಅವಳ ಮನಸ್ಸನ್ನು ಮಾತನಾಡದಂತೆ ನಿರುತ್ಸಾಹಗೊಳಿಸ್ತವೆ ಮತ್ತು ಅಜ್ಜಿಯ ದೂರು ನೀಡುವ ಸ್ವಭಾವವನ್ನು ಹೊರತುಪಡಿಸಿ ಆಕೆಗೆ ನಾನಾ ಅಂದರೆ ತುಂಬ ಇಷ್ಟ. ಅಜ್ಜವ್ವಳ ಕಾಲುಗಳು ತೆಳ್ಳಗಿವೆ, ಅವು ಮಾಂಸಗಳಿಂದ ತುಂಬಿಲ್ಲ. ಅಂದರೆ ಆ ಕಾಲುಗಳಿಂದ ಆಕೆ ಒಂದು ಮಕ್ಕಳನ್ನು ಹೆರಲು ಮಹಿಳೆಯರಿಗೆ ಅಗತ್ಯವಿರುವಂತಹ ಗಟ್ಟಿಮುಟ್ಟಾದ ಸೊಂಟವನ್ನು ಬೆಂಬಲಿಸುವಷ್ಟು ಅಥವಾ ಪಾದದ ಸ್ನಾಯುಗಳು ಬಲವಾಗಿಲ್ಲ ಎಂದು ಅಜ್ಜಿ ನಾನಾ ಯಾವಾಗಲೂ ದೂರ್ತಾ ಇರ್ತಾರೆ. ಇಂತಹ ತೆಳ್ಳನೆಯ ಕಾಲುಗಳಿರುವ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಪುರುಷನನ್ನು ಮದುವೆಯಾಗೋದಕ್ಕಾಗಿ ನಾನಾ ಮಾಮಿಯನ್ನು ಹೀಯಾಳಿಸ್ತಾರೆ. ಅಂದರೆ ನಾನಾ ಅಜ್ಜಿ ತನ್ನ ಮಗಳಾದಂಥ ಮಾಮಿಯನ್ನು ಹೀಯಾಳಿಸ್ತಾ ಇರ್ತಾರೆ. ಕಾಲುಗಳಿಲ್ಲದೆ ಹುಟ್ಟಿದವರಿಗಿಂತ ಅಜ್ಜವ್ವ ಉತ್ತಮವಾಗಿದ್ದಾಳೆ ಅಂತ ಮಾಮಿ ಹೇಳಿದಾಗ ಪ್ರಕೃತಿ ಮಾತೆ ಆಕಸ್ಮಿಕವಾಗಿ ಇಂತಹ ಒಂದು ವಿಕಲಚೇತನ ಮಕ್ಕಳನ್ನು ಭೂಮಿಗೆ ತರುವುದುಂಟು. ಆದರೆ ಹೆಣ್ಣು ಮಗು ಕಾಲುಗಳೊಂದಿಗೆ ಹುಟ್ಟಿದರೆ ಅವು ಸರಿಯಾದ ರೀತಿಯಲ್ಲಿ ಇರಬೇಕು ಎಂದು ಅಜ್ಜಿ ನಾನಾ ಹೇಳ್ತಾರೆ. ಈ ನಿರಂತರ ದೂರು ಅಜ್ಜವ್ವಳಿಗೆ ಮಕ್ಕಳನ್ನು ಹೆತ್ತು ತನ್ನ ಸುತ್ತಮುತ್ತಲಿನ ಮಹಿಳೆಯರ ಕಾಲುಗಳನ್ನು ನೋಡಬೇಕು ಎಂಬ ಹಂಬಲ ಉಂಟು ಮಾಡುತ್ತೆ. ಹಿರಿಯ ಮಹಿಳೆಯರು ಉದ್ದನೆಯ ಬಟ್ಟೆಗಳನ್ನು ಸುತ್ತಿಕೊಳ್ಳೋದ್ರಿಂದ ಅದು ಸಾಧ್ಯವಾಗೋದಿಲ್ಲ. ಹಾಗಾಗಿ ಸಂಜೆ ಮಹಿಳೆಯರು ಸ್ನಾನ ಮಾಡುವ ನದಿಗೆ ಭೇಟಿ ನೀಡಲು ಅವಳು ಪ್ಲಾನ್ ಮಾಡ್ತಾಳೆ. ಆದಾಗ್ಯೂ ಅವಳಿಗೆ ಅಲ್ಲಿಗೆ ಹೋಗಲು ಅನುಮತಿ ಇರೋದಿಲ್ಲ. ಹಿರಿಯರು ಅವಳ ವಯಸ್ಸಿನ ಹುಡುಗಿಯರೊಂದಿಗೆ ನದಿಯ ಆಳವಿಲ್ಲದ ಭಾಗಕ್ಕೆ ಮಾತ್ರ ಭೇಟಿ ನೀಡಲು ಅನುಮತಿ ನೀಡ್ತಾರೆ. ಅವರು ತಮ್ಮ ಗುಡಿಸಲಿನ ಹಿಂಭಾಗದಲ್ಲಿರುವ ಸ್ನಾನದ ಮನೆಯಲ್ಲಿ ಸ್ನಾನ ಮಾಡ್ತಾಯಿದ್ರು. ಅಜ್ಜವ್ವಳಿಗೆ ಮಹಿಳೆಯರು ಹೊಂದಿರಬೇಕಾದ ಸರಿಯಾದ ರೀತಿಯ ಕಾಲುಗಳನ್ನು ಹೇಗಿರುತ್ತೆ ಅಂತ ಗುರುತಿಸಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಆ ಹುಡುಗಿಯರೆಲ್ಲರೂ ಅವಳಂತೆಯೇ ಇದ್ದರು. ಅವರು ಇನ್ನೂ ಮಕ್ಕಳನ್ನು ಹೆತ್ತಿರಲಿಲ್ಲ. ಹೆಚ್ಚುವರಿಯಾಗಿ ಅವಳು ನಾನಾ ಮತ್ತು ಮಾಮಿಯ ಕಾಲುಗಳನ್ನು ನೋಡಿದ್ಲು. ಅವುಗಳು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಇದ್ದವು, ಏಕೆಂದರೆ ಅವರು ಮಕ್ಕಳನ್ನು ಹೆತ್ತಿದ್ದರು. ಆದರೂ ನಾನಾ ಬಯಸಿದಂತೆ ಅವುಗಳು ಮಾಂಸಗಳಿಂದ ತುಂಬಿದ್ದುವೋ ಎಂದು ಅವುಗಳಿಗೆ ಆ ಒಂದು ಅಜ್ಜವ್ವಗಳಿಗೆ ಒಂದು ರೀತಿ ಕನ್ಫರ್ಮೇಷನ್ ಇರಲಿಲ್ಲ. ಶಾಲೆಯು ಅವರ ಹಳ್ಳಿಯಿಂದ 5 ಕಿಲೋಮೀಟರ್ ದೂರದಲ್ಲಿತ್ತು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಒಂದು ರೀತಿ ನಡ್ಕೊಂಡು ಹೋಗ್ತಾಯಿದ್ರು. ಆ ದೀರ್ಘವಾದಂತಹ ನಡಿವಿಕೆ ಬಗ್ಗೆ ಒಂದು ರೀತಿ ಕಂಪ್ಲೇಂಟ್ ಹೇಳ್ತಾಯಿದ್ರು. ಆದರೆ ಅಜ್ಜವ್ವಳಿಗೆ ಎಂದಿಗೂ ಹಾಗೆ ಅನಿಸಲಿಲ್ಲ. ಅವಳಿಗೆ ಶಾಲೆ ಎನ್ನುವುದು ಒಂದು ಉತ್ತಮ ಸ್ಥಳವಾಗಿತ್ತು. ಇಷ್ಟು ವರ್ಷಗಳಿಂದ ಅವಳು ಶಾಲೆಯ ಓಟದ ಸ್ಪರ್ಧೆಯಲ್ಲಿ ಗೆಲ್ತಿದ್ಲು. ಆದರೆ ಅದು ಅಪ್ರಸ್ತುತ ಎಂದು ಭಾವಿಸಿ ಅವಳು ಇದನ್ನು ಕುಟುಂಬದೊಂದಿಗೆ ಹಂಚಿಕೊಂಡಿರಲಿಲ್ಲ. ಆದರೆ ಆ ವರ್ಷ ಜಿಲ್ಲಾ ಒಂದು ಡಿಸ್ಟಿಕ್ ಕ್ರೀಡಾ ನಡೀತಾ ಇತ್ತು. ಆ ವಾರದಲ್ಲಿ ಶಾಲೆಯನ್ನು ಜೂನಿಯರ್ ಮಟ್ಟದಲ್ಲಿ ಒಂದು ರೆಪ್ರೆಸೆಂಟ್ ಮಾಡೋದಕ್ಕೆ ಅಜ್ಜವ್ವ ಆಯ್ಕೆಯಾಗಿದ್ಲು. ಈ ಸುದ್ದಿ ನಾನಾ ಮತ್ತು ಮಾಮಿಯವರಿಗೆ ಒಂದು ರೀತಿ ಆಶ್ಚರ್ಯ ತಂದಿತ್ತು. ಇಲ್ಲಿ ನಾನಾ ಅವರೇ ಅಜ್ಜವ್ವಳ ಶಾಲಾ ಸಮವಸ್ತ್ರವನ್ನು ಒಗೆದು ಇಸ್ತ್ರಿ ಮಾಡಿದ್ಲು. ಮಾಮಿ ನಾನಾಗೆ ಗೊತ್ತಿಲ್ಲದಂತೆ ಅಜ್ಜವ್ವ ಬಗ್ಗೆ ಏನನ್ನೂ ಹೇಳಲು ಬಯಸಿದ್ರು. ಆದರೆ ಈ ಅಜ್ಜಿ ನಾನಾ ಸಂತೋಷವಾಗಿರುವುದನ್ನು ಕಂಡು ಅವರು ಮಾತನಾಡದೇ ಇರಲು ನಿರ್ಧಾರ ಮಾಡಿದ್ಲು. ನಾನಾ ಅಜ್ಜವ್ವಳ ಕಾಲುಗಳನ್ನು ಎಚ್ಚರಿಕೆಯಿಂದ ನೋಡ್ತಾ ಇದ್ದರು. ಬಹುಶಃ ಆ ತೆಳ್ಳನೆಯ ಕಾಲುಗಳು ಯಾವುದಕ್ಕಾದರೂ ಉಪಯುಕ್ತವೇ ಎಂದು ಅವರು ಆಶ್ಚರ್ಯ ಪಡ್ತಾ ಇದ್ದರು. ನಾನಾ ಒಂದು ತಾಜಾ ಹಳೆಯ ಬಟ್ಟೆಗಳನ್ನು ಧರಿಸಿದ್ರು. ಅವುಗಳು ತುಂಬ ಒಂದು ಗಂಜಿಯನ್ನು ಒಳಗೊಂಡಿತ್ತು. ಅವರು ನಡೆದು ಹೋಗುವಾಗ ಶಬ್ದ ಮಾಡ್ತಾಯಿದ್ರು. ಅವರು ಕಾರ್ಯಕ್ರಮಕ್ಕೆ ಅವರ ಜೊತೆ ಬರ್ತಾಯಿದ್ರು. ಆದರೆ ಅವರು
ಬೇರೆಲ್ಲಿಗೋ ಹೋಗುತ್ತಿರುವಂತೆ ನಟಿಸ್ತಾ ಇದ್ದರು. ಅಡ್ಜೋವಾ ಹೊಳೆಯುವ ಸಮಸ್ತ್ರವನ್ನು ಯೂನಿಫಾರ್ಮನ್ನು ಧರಿಸಿ ಆನಂದಿಸಿದ್ಲು ಮತ್ತು ಆ ಒಂದು ಜೂನಿಯರ್ ವಿಭಾಗದಲ್ಲಿ ಅತ್ಯುತ್ತಮವಾದಂತಹ ಒಂದು ಸ್ಪೋರ್ಟ್ಸ್ ಕಪ್ಪನ್ನು ಗೆದ್ದಳು. ನಾನಾ ಕಪ್ಪನ್ನು ಮಕ್ಕಳು ಮತ್ತು ಇತರೆ ಬೆಲೆಬಾಳುವ ವಸ್ತುಗಳನ್ನು ಹೊತ್ತುಕೊಳ್ಳುವಂತೆ ಬೆನ್ನಿನ ಮೇಲೆ ಹೊತ್ತುಕೊಂಡ್ಳು. ಅವರು ಅದನ್ನು ಮನೆಗೆ ತಂದು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಲ್ಲಿಸುವ ಮೊದಲು ಮಾಮಿಗೆ ತೋರಿಸಿದ್ಲು. ನಾನಾ ಅಡ್ಜೋವಳನ್ನು ತನ್ನ ಮಡಿಲಿಗೆ ತೆಗೆದುಕೊಂಡು ವಿಚಿತ್ರವಾಗಿ ವರ್ತಿಸಿದರು. ಮೆಲ್ಲನೆ ಹತ್ತರು ಮತ್ತು ಆ ತೆಳ್ಳಗಿನ ಕಾಲುಗಳು ಕೂಡ ಉಪಯುಕ್ತವಾಗಬಹುದು ಅಂತ ತಮಗೆ ತಾವೇ ಮಾತನಾಡಿಕೊಂಡರು. ಅವು ಮಾಂಸವಾಗಿಲ್ಲದೇ ಇದ್ದಿದ್ದರೂ ಗಟ್ಟಿಮುಟ್ಟಾದ ಸೊಂಟವನ್ನು ಗ್ಯಾರಂಟಿ ಬೆಂಬಲಿಸ್ತವೆ. ಅವುಗಳು ಓಡಬಲ್ಲವು ಮತ್ತು ಆ ಕಾಲುಗಳು ಓಡುತ್ತವೆ. ಆದ್ದರಿಂದ ಅವುಗಳಿಗೆ ಇನ್ನೂ ಅನೇಕ ಸಾಧ್ಯತೆಗಳಿದೆ ಅಂತ ತಿಳಿದುಕೊಂಡರು. ಇಷ್ಟು ವರ್ಷಗಳಿಂದ ಅಡ್ಜೋವಾ ಇದೇ ಮಾತನ್ನು ಹೇಳಲು ಬಯಸಿದ್ಲು. ಆದರೆ ತನ್ನ ಮನದಾಳದ ಮಾತನ್ನು ಹೇಳಿದಾಗಲೆಲ್ಲ ಸಿಕ್ಕಂತಹ ಒಂದು ನಿರುತ್ಸಾಹದ ಒಂದು ಪ್ರತಿಕ್ರಿಯೆಯಿಂದಾಗಿ ಅವಳು ಸುಮ್ಮನಿದ್ಲು. ಈಗ ಇದು ಉತ್ತಮವಾಗಿತ್ತು. ಇದು ಒಂದು ಪ್ರಾಕ್ಟಿಕಲ್ ಅನುಭವ. ಮಹಿಳೆಯ ಕಾಲುಗಳು ಇತರ ಹಲವಾರು ಪ್ರಯೋಜನಗಳನ್ನು ಹೊಂದಿರಬಹುದು ಎಂಬುದನ್ನು ನಾನು ಅರಿತುಕೊಳ್ಳುವಂತೆ ಮಾಡಿತ್ತು. ಮಾಮಿ ಎಂದಿನಂತೆ ಏನನ್ನೂ ಮಾತನಾಡದೇ ಇರಲು ನಿರ್ಧರಿಸಿದ್ಲು. ನೋಡಿ, ಇದು ದ ಗರ್ಲ್ ಹೂ ಕ್ಯಾನ್ ಸ್ಟೋರಿಯ ಒಂದು ಸಮರಿ ಆಗಿರುತ್ತೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.